ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷ ನಿಂಗರಾಜ್ ಕರೇಣ್ಣವರ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿಂಗರಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಶ್ರೀಕಾಂತ್ ಅಲ್ಗುರ್ಕರ್ ಎಂಬುವರು ನೀಡಿದ ದೂರಿನ ಮೇರೆಗೆ ಬಿಎನ್ಎಸ್ ಕಾಯ್ದೆ 109/1, 115/2, 351, 352 ಹಾಗೂ 3/5, 6/W ಅಡಿಯಲ್ಲಿ ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೂರಿನ ಪ್ರಕಾರ ಶಾಸಕರ ಮನೆ ಮುಂದೆ ನಿಂತಿದ್ದ ಸಂದರ್ಭದಲ್ಲಿ ಶಾಸಕ ಲಕ್ಷ್ಮಣ ಸವದಿ ಅವರಿಗೆ ಯಾಕೆ ಅವಾಚಕವಾಗಿ ಬೈಯುತ್ತಿದ್ದೀರಿ ಎಂದು ಪ್ರಶ್ನೆ ಮಾಡಿದಾಗ ನಿಂಗರಾಜ್ ಕರೇಣ್ಣವರ ಹಾಗೂ ಅವರ ಬೆಂಬಲಿಗರು ಹಲ್ಲೆ ನಡೆಸಿದ್ದಾರೆ. ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದನೆ ನಡೆಸಿ ಜೀವ ಬೆದರಿಕೆ ಹಾಕಲಾಗಿದೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ. ಈ ಪ್ರಕರಣದ ಕುರಿತು ಅಥಣಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ನಮ್ಮ ಮನೆಗೆ ಯಾಕೆ ಬಂದೀನಿ, ಯಾರು ಪರ್ಮಿಷನ್ ತೊಗೊಂಡು ಬಂದಿ ಅಂತೇಳಿ ಬಡ್ಯಾಕಷ್ಟ. ಅವ್ರು ಬಡ್ದ ಕೂಡಲೇ ಅವ್ರ ಮಗ ಬಂದು ಬಡ್ಯಾಕತ್ರ. ಅವ್ರ ಮಗ ಬಂದು ಬಡ್ದ ಕೂಡಲೇ ಅವ್ರ ಬೆಂಬಲಿಗರು ಗೊತ್ತಾಯ್ತಲ್ಲ ಸರ್, ಅವ್ರ ಮುಂದೆ ಎಲ್ಲ ಒಳ್ಳೆಯವ್ರಾಗಕ್ಕೆ ಎಲ್ಲರೂ ಕೂಡ ಫಿಲ್ಮ್ದಾಗ ಬಡಿತಾರಲ್ಲ ಸರ್, ಆ ಲೆವೆಲ್ ಎಲ್ಲ ಬಡದ್ ಬಿಟ್ರಿ ಸರ್. ಅಂದ್ರೆ ಎಲ್ಲ ಕಡೆ ಒದಿದು ನನ್ನ ಗುಪ್ತಾಂಗ ಹೆಚ್ಕೋದು ತಲೆಗೆ ಭಾಳ ಜೋರ್ಸ್ಲೆ ಪೆಟ್ಟು ಬಿದ್ದೈತ್ರಿ ಸರ್. ಸಿಕ್ಕಾಪಟ್ಟಿ ಹೊಡೆದ್ರಿ. ಈಗ ನನ್ನನ್ನು ಈ ಥರ ಆಕೈತ, ಈಗ ನನ್ನ ಮೇಲೆ ಸಿಕ್ಕಾಪಟ್ಟಿ ಅಲ್ಲಿ ಕೇಸ್ ಮಾಡ್ಸಾಕ್ತಾರೆ ಸರ್. ಜಾತಿ ನಿಂದನೆ ಮಾಡಿವು, ಇದು ಕುಡಿದು ಬಂದಿದ್ದ ಅಂತೇಳಿ ಸರ್. ನಾ ಯಾವತ್ತೂ ಕುಡಿಯಾಗಿಲ್ಲ ಸರ್. ನೀವು ಯಾವಾಗೂ ನನ್ನ ಬ್ಲಡ್ ಚೆಕ್ ಮಾಡ್ಬೋದು ಸರ್. ನನಗೆ ಬಂದು ನಾ ಯಾವುದೂ ಜಾತಿ ನಿಂದನೆದು ಏನೂ ಮಾಡೋದಿಲ್ಲ ಸರ್. ಅವರು ಯಾಕೆ ನಮ್ಮ ಮೇಲೆ ವೈಯಕ್ತಿಕ ಸಿಟ್ಟು ಇಟ್ಕೊಂಡು ಈ ಥರ ಬಡಿದ್ರು ಬಡಿಸಿರು ನಮ್ಗೇನು ಗೊತ್ತಾಗಲಿಲ್ಲ ಸರ್. ಅವರು ಬಡಿದ್ರು, ಲಕ್ಷ್ಮಣ್ ಸವದಿ ಅವರು ಬಡಿದ್ರು, ಚಿದಾನಂದ್ ಸವದಿ ಅವರು ಬಡಿದ್ರು, ಮತ್ತು ಅವ್ರ ಫಾಲೋವರ್ಸು ಸಿಕ್ಕಾಪಟ್ಟಿ ಪಿಕ್ಚರ್ದಾಗ ಬಡಿತಾರಲ್ಲ ಆ ರೀತಿ ಬಡದ್ಬಿಟ್ಟು ಸರ್. ಒಬ್ಬ 4 ಮಂದಿ ಇದ್ದೀವಿ ಸರ್. ಅವ್ರ ನಟ್ ಕಡಿಮೆ ಬಡದ್ರಿ, ನಮ್ಮ ನಟ್ ನನ್ನೊಬ್ಬಗೆ ಸಿಕ್ಕಾಪಟ್ಟಿ ಬಡದ್ರಿ. ನಾವು ಅಂಥದವ್ರಿಗೆ ಇವತ್ತಿದ್ದಕ್ಕ ಅಲ್ಲ, ಯಾವುದಕ್ಕೂ ಒಂದು ಕಾರಣ ಇರತ್ತಲ್ಲ, ಏನ್ ಗೊತ್ತಿಲ್ಲ ಸರ್. ನನ್ಗೆ ಏನು ಗೊತ್ತಿಲ್ಲ ಸರ್. ಗೊತ್ತಿದ್ರೆ ಅದನ್ನು ಹೇಳ್ತಿದ್ದೆ ಸರ್. ಕಾರಣ ಅವ್ರನ್ನ ಏನ್ ಗೊತ್ತಿಲ್ಲ ಸರ್. ಏನದು ನಾನು ಇರ್ಬೋದ್ರಿ ಸರ್. ಅವ್ರದ್ದು ಏನ್ ಡಿಸಿಸಿ ಬ್ಯಾಂಕ್ ನೌಕರು ಚೆಕ್ ಮೊನ್ನೆ ಅವ್ರ ಹಳ್ಯಾನ್ ಟ್ರಾನ್ಸ್ಫರ್ ಆಯ್ತು ಸರ್. ಇಲ್ಲಿ 27 ವರ್ಷ ಆಯ್ತು ಒಂದೇ ಕಡೆ ಕೆಲಸ ಮಾಡಾಕ್ತಿರ್ ಸರ್. ಆಡಳಿತಾತ್ಮಕ ದೃಷ್ಟಿಯಿಂದ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ಯಾರ ಸರ್. ಯೂನಿಯನ್ ಅಧ್ಯಕ್ಷ ಆಗಿ ನಾನ್ ಟ್ರಾನ್ಸ್ಫರ್ ಮಾಡಿ ನಾನು ತಿಳಿದು ಬಡದ್ರು ಏನು ಅದು ಗೊತ್ತಾಗ್ಲಿಲ್ಲ ಸರ್ ನಂಗೆ. ಕೃಷ್ಣ ಕಾಂಬ್ಳೆ, KMM ಕನ್ನಡ ನ್ಯೂಸ್, ಬೆಳಗಾವಿ.